ತಂತ್ರ ಕುತಂತ್ರ ಇದ್ರೇನೆ ಜೀವನ ಅಲ್ಲ. ಯಾಕಂದ್ರೆ ಎಲ್ಲ ಎಷ್ಟು ದಿನ ಅಂತ ನಾನು ಒಳ್ಳೆಯವನಾಗಿರ್ಲಿ, ಸ್ವಲ್ಪ ಒಂದ್ಸತಿ ಕೆಟ್ಟವನಾಗೋಣ ಅನ್ನಿಸ್ತು. ಅಟ್ಲೀಸ್ಟ್ ಸಿನಿಮಾದಲ್ಲಿ ಒಂದು ಸೇಯಿಂಗ್ ಇದೆ. ಯಾಕಂದ್ರೆ ಯಾವಾಗಲೂ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಒಬ್ಬ ಕೆಟ್ಟ ಮನುಷ್ಯ ಇರಲೇಬೇಕು. ಸೊ ಜೀವನದಲ್ಲಿ ಅದೇ ಒಂದು ಗುಡ್ ಥಿಂಗ್ ಶುಡ್ ಹ್ಯಾಪನ್ ಅಂದರೆ ಒಂದು ಬ್ಯಾಡ್ ಥಿಂಗ್ ಶುಡ್ ಹ್ಯಾಪನ್, ದೆನ್ ಓನ್ಲಿ ಅ ಗುಡ್ ಥಿಂಗ್ ವಿಲ್ ಹ್ಯಾಪನ್. ಸೊ ಬ್ಯಾಡ್ ಥಿಂಗ್ ಆಗ್ಬೇಕಾದ್ರೆ ಒಂದೊಂದು ಸತಿ ಬ್ಯಾಡ್ ಪರ್ಸನ್ ಕೂಡ ಒಬ್ಬ ಗುಡ್ ಥಿಂಗ್ ಮಾಡ್ತಾರೆ. ಸೊ ಅದಕ್ಕೆ ತಂತ್ರ ಕುತಂತ್ರ. ಒಳ್ಳೆತನದಲ್ಲಿ ಕೆಟ್ಟದ್ದು ಮಾಡೋದು, ಕೆಟ್ಟತನದಲ್ಲಿ ಒಳ್ಳೆ ಮಾಡೋದು, ಎಲ್ಲಿ ಬೋತ್ ಆರ್ ಸೇಮ್. ಬಟ್ ಒಳ್ಳೆ ವ್ಯಕ್ತಿ ಪರ್ಸನಲ್ ಓಕೆ, ಅಫ್ಕೋರ್ಸ್ ಐ ಆಮ್ ವೆರಿ ನೈಸ್ ಪರ್ಸನ್, 100%. Of course, sir. ಥ್ಯಾಂಕ್ ಯು ಥ್ಯಾಂಕ್ಸ್. ಇಲ್ಲ, ಚೆನ್ನಾಗಿದೆ ಇದು. ಒಂಥರ ಏನನ್ಸುತ್ತೆ, ಒಂದು ಅಂಡರ್ ಎಮೋಷನ್ ತುಂಬ ಚೆನ್ನಾಗಿದೆ, ಭಾಳ ಎಮೋಷನಲಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಇಬ್ಬರದ್ದು ಅವ್ರನ್ನ ಬ್ರದರ್ಸ್ ಅನ್ನೋದ, ಸ್ನೇಹಿತರಿಗೂ ಮೀರಿದ ಅನ್ನೋದಾದ್ರೆ ಆ ಕ್ಯಾರೆಕ್ಟರೈಸೇಷನ್ ಇಬ್ಬರದ್ದು ಚೆನ್ನಾಗಿದೆ. ಅಂದರೆ ಅವರಿಬ್ಬರು ಏನೇ ಡಿಸಿಷನ್ ತಗೊಂಡ್ರು ನೋಬಡಿ ಏನೇ ಅನಿಸುತ್ತೆ, ಒಂದು ಸಿನಿಮಾ ಮಾಡ್ಬೇಕು, ಫ್ರೆಂಡ್ಶಿಪ್ ಕತೆ ಮಾಡಬೇಕು, ಏನಾದ್ರು ಒಂದು ಬಿರುಕು ಬರುತ್ತೆ, ಇಲ್ಲ ಲವ್ ಮ್ಯಾಟ್ರ್ ಬರುತ್ತೆ, ಟ್ರಯಾಂಗಲ್, ಇದರಲ್ಲೆಲ್ಲ ಅದೆಲ್ಲ ಏನಿಲ್ಲ. ಸಿಂಪಲ್ ಆಗಿ ಇಟ್ ಗೋಸ್ ಆನ್ ಎಂಟರ್ಟೈನಿಂಗ್, ಲವ್ಲಿ ಎಮೋಷನ್ಸ್ ವಿಲ್ ಕಮ್. ಆ ಎಮೋಷನ್ಸ್ನ ಎಷ್ಟು ಚೆನ್ನಾಗೇ ಇವರು ತಗೋತಾರೆ, ಅದು ಒಳ್ಳೆದಾಗಿ ತಗೋತಾರ ಕೆಟ್ಟದಾಗಿ ತಗೋತಾರ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಬಂದು ನೋಡಿದಾಗ ಯು ವಿಲ್ ಬಿ ನೋಯಿಂಗ್ ದ್ಯಾಟ್.